ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಏಸು ಕ್ರಿಸ್ತನ ಜನನ. ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ. ಇದು ಕ್ರೈಸ್ತ ಧರ್ಮದ ಸ್ಥಾಪಕರಾದ ಏಸು ಕ್ರಿಸ್ತನ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 25ರಂದು ಪ್ರಪಂಚದಾದ್ಯಂತ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸ್ಥಳ: ಯೇಸು ಕ್ರಿಸ್ತನು ಇಸ್ರಾಯೇಲಿನ ಬೆತ್ಲೆಹೆಮ್ ಎಂಬಲ್ಲಿ ಮೇರಿ ಮತ್ತು ಜೋಸೆಫ್ ದಂಪತಿಗಳಿಗೆ ಒಂದು ಪುಟ್ಟ ಕೊಟ್ಟಿಗೆಯಲ್ಲಿ ಗೋಸಲೆ ಜನಿಸಿದನು ಎಂದು ನಂಬಲಾಗಿದೆ. ಕ್ರಿಸ್ಮಸ್ ಟ್ರೀ: ಮನೆಗಳಲ್ಲಿ ಕ್ರಿಸ್ಮಸ್ ಮರವನ್ನು ನಿಲ್ಲಿಸಿ ಅದನ್ನು ನಕ್ಷತ್ರಗಳು, ದೀಪಗಳು, ಚಾಕೊಲೇಟ್ಗಳು ಮತ್ತು ಉಡುಗೊರೆಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಸಾಂತಾ ಕ್ಲಾಸ್: ಮಕ್ಕಳ ಪ್ರಿಯ ಕ್ರಿಸ್ಮಸ್ ತಾತ ಅಥವಾ ಸಾಂತಾ ಕ್ಲಾಸ್ ಈ ದಿನ ಮಕ್ಕಳಿಗೆ ಉಡುಗೊರೆಗಳನ್ನು ತರುತ್ತಾರೆ ಎಂಬುದು ಜನಪ್ರಿಯ ನಂಬಿಕೆ. ಪ್ರಾರ್ಥನೆ ಮತ್ತು ಕ್ಯಾರಲ್: ಜನರು ಚರ್ಚ್ಗಳಲ್ಲಿ ಒಟ್ಟುಗೂಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಯೇಸುವಿನ ಗುಣಗಾನ ಮಾಡುವ ಕ್ಯಾರಲ್ ಹಾಡುಗಳನ್ನು ಹಾಡುತ್ತಾ ಸಂಭ್ರಮಿಸುತ್ತಾರೆ. ಉಡುಗೊರೆ ಮತ್ತು ಆಹಾರ: ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಉಡುಗೊರೆಗಳನ್ನು ನೀಡುವುದು ಹಾಗೂ ವಿಶೇಷವಾಗಿ ಕೇಕ್ ಮತ್ತು ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಹಂಚಿಕೊಳ್ಳುವುದು ಈ ಹಬ್ಬದ ವೈಶಿಷ್ಟ್ಯ. ಈ ಹಬ್ಬವು ಪ್ರೀತಿ, ಶಾಂತಿ ಮತ್ತು ಸಹೋದರತ್ವ ಸಂದೇಶವನ್ನು ಸಾರುತ್ತದೆ. ದೇವರು ಮನುಕುಲದ ಪಾಪಗಳನ್ನು ನಿವಾರಿಸಲು ತನ್ನ ಮಗನನ್ನು ಭೂಮಿಗೆ ಕಳುಹಿಸಿದ ದಿನವಾಗಿ ಇದನ್ನು ಪರಿಗಣಿಸಲಾಗಿದೆ. ಈ ಕ್ರಿಸ್ಮಸ್ನೊಂದಿಗೆ ಹಳೆಯ ವರ್ಷಕ್ಕೆ ವಿದಾಯ ಹೇಳೋಣ. ಹೊಸ ವರ್ಷವನ್ನು ಅತ್ಯಂತ ಭರವಸೆಯಿಂದ ಸ್ವಾಗತಿಸೋಣ. ನಿಮಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ನೋಡೋರು ಯಾರು ಕ್ರಿಶ್ಚಿಯನ್ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.